ಪ್ರಮುಖವಾಗಿ ನೀವು ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಇವತ್ತು ನಿಮ್ಮ ವಾಟ್ಸಪ್ ಡಿ ಪಿಯನ್ನು ಕೂಡ ಗಮನಿಸಬೇಕಾದ್ರೂ ನೋಡಿದೆ. ಅಲ್ಲಿ ಸಮನ್ವಯ ಎನ್ನುವ ಒಂದು ತಂಡದ ಸಂಬಂಧಪಟ್ಟಂಗೆ ನಿಮ್ಮ ಡಿ ಪಿಯಲ್ಲಿ ಅವ್ರ ಫೋಟೋಗಳು ಎಲ್ಲ ಇದೆ. ಜೊತೆಗೆ ಅಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಜೊತೆಗಿದ್ರಿ. ಈ ರೀತಿಯ ಸಂಘಟನೆಗಳು ಅಥವಾ ಸಮಾಜ ಸೇವೆಯನ್ನು ಮಾಡುವಂತಹ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಪ್ರಮುಖವಾಗ್ತವೆ ಸರ್ ಸಮಾಜದಲ್ಲಿ? ನನಗೆ ಒಂದು ಆಸೆ ಇತ್ತು. ನಾನು ಇತರರ ಆಶ್ರಯದಲ್ಲೇ ಬೆಳೆದವನು, ಇತರರ ಸಹಕಾರದಿಂದ ಈ ಹಂತಕ್ಕೆ ಬಂದವನು. ನಾನು ಸ್ವತಂತ್ರವಾಗಿ ನಮ್ಮ ಅಪ್ಪ ಅಮ್ಮ ಏನು ನನಗೆ ಸಿಲ್ವರ್ ಸ್ಪೂನ್ ಇಟ್ಟು ಮಾಡಿದವರಲ್ಲ. ಅವ್ರ ಹೊಟ್ಟೆಪಾಡು ನಮ್ಮನ್ನು ಸಾಕೋದೇ ಕಷ್ಟ ಇತ್ತು. ಚಿಕ್ಕಪ್ಪ, ನಮ್ಮ ಅತ್ತೆ, ಇನ್ನೊಬ್ಬರು ಮತ್ತೊಬ್ಬರು, ಹೀಗೆ ನಾನು ಕಾಲೇಜ್ಗೆ ಹೋಗ್ಲಿಕ್ಕಾಗಿಲ್ಲ, ಯಾವುದೇ ಟ್ಯೂಷನ್ಗೂ ಹೋಗಿಲ್ಲ ನನ್ನ ಜೀವನದಲ್ಲಿ, ಕಾಲೇಜ್ಗೆ ಹೋಗಲಿಲ್ಲ, ಅದು ಬೇರೆ ವಿಚಾರ. ಅಂಥ ಪರಿಸ್ಥಿತಿಯಲ್ಲಿ ನನಗನ್ಸಿದ್ದು ನನ್ನಂಥವ್ರಿಗೆ ಒಂದು ಸಹಾಯ ಸಿಕ್ಕಲಾಗಿ ಈ ಹಂತಕ್ಕೆ ಬಂದೆ. ನಾನು 4 ಜನಕ್ಕೆ ಏನು ಮಾಡಬಹುದು ಅನ್ನೋದು ನನ್ನ ಗುರಿ ಇದ್ದದ್ದು. ಬಹುಶಃ ನಾನು ವೃತ್ತಿಗೆ ಸೇರಿದಾಗಲಿಂದ ನಂದು ಪ್ಯಾರಲಲ್ ಆಗಿ ಆಡಳಿತ ಸೇವೆ ಒಂದು, ಆಡಳಿತದಲ್ಲಿ ನಾವು ಕಚೇರಿಯಲ್ಲಿ ಕೆಲಸ ಮಾಡುವಂಥದ್ದು ಈ ನೋವಿದ್ದಾಗ ಬಡವರ ಬಗ್ಗೆ ಕಾಳಜಿ ಇರುತ್ತೆ, ಅಗತ್ಯ ಇರೋರ ಬಗ್ಗೆ ಕಾಳಜಿ ಇರುತ್ತೆ. ಅದನ್ನು ಮಾಡ್ತಾ ಮಾಡ್ತಾ ಒಂದು ಕಡೆ ನನ್ನದೇ ಆದಂಥ ನಾನು ಗೌರವ ಬೆಳೆಸ್ಕೊಂಡಿದ್ದು ಉಳಿಸ್ಕೊಂಡಿದ್ದು, ಇನ್ನೊಂದು ಪ್ಯಾರಲ್ ಆಗಿ ಸಾಮಾಜಿಕವಾಗಿ ಕಾರ್ಯ ಮಾಡುವಂಥದ್ದು ನನ್ನ ವೃತ್ತಿ ಬದುಕಿನಲ್ಲಿ ಜೊತೆಗೆ ಬಂದಂಥದ್ದು. ಹುಡುಗರಿಗೆಲ್ಲ ಫೀಸ್ ಕಟ್ಟೋದಿರ್ಬೋದು, ಸಾಕೋದಿರ್ಬೋದು. ನಾನು ಸಾಕಿದ್ದೇನೆ, ಭಾಳಷ್ಟು ಹುಡುಗರನ್ನು ಸಾಕಿದ್ದೇನೆ. ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಅವುಗಳನ್ನೆಲ್ಲ ನಾನು ಈಗ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನನಗೆ ಶಿವಮೊಗ್ಗದಲ್ಲಿ ಬಂದಾಗ ಕಾಶಿಯ ಸಮನ್ವಯ ಟೀಮು ನನ್ನ ಬೆನ್ನೆಲುಬಾಗಿ ನಿಲ್ತು. ಅದು ಒಂದು ಶಕ್ತಿ, ಯುವಕ ತಂಡನ ಕಟ್ಟುವಂಥ ಶಕ್ತಿ ಅವರಲ್ಲಿತ್ತು. ಆ ಯೂನಿವರ್ಸಿಟಿ ನನ್ನ ಮನೆಯಲ್ಲಿ ರಾತ್ರಿ DC ಅವ್ರ ಮನೆಯಲ್ಲಿ ರಾತ್ರಿ 12 ಗಂಟೆ ಆದರೂ ಒಂದು 50 ಹುಡುಗರು ಇರೋವು. ನಾಳೆ ಏನು ಮಾಡಬೇಕು, ನಮಗೆ ಆಫೀಸ್ ಕೆಲಸಕ್ಕಿಂತ ನಾಳೆ ಏನು ಮಾಡಬೇಕು, ನೀನೇನು ಮಾಡಬೇಕು, ಅವರು ಈ ರೀತಿಯಲ್ಲಿ ಹುಡುಗರನ್ನು ಒಂದು ತಯಾರು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ, ಅವರ ಒಡನಾಟ, ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹ. ಇವತ್ತು ನನಗೆ ಆ ಅಟ್ಯಾಚ್ಮೆಂಟ್ಸ್ ಸಂಬಂಧಗಳು ಇನ್ನೂ ಉಳಿಸ್ಕೊಂಡಿದ್ದಾವೆ. ಆ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ. ಆ ಟೀಮು ನನಗೆ ಭಾಳ ಸಹಕಾರಿಯಾಯಿತು. ಚುನಾವಣಾ ಪ್ರಚಾರದಲ್ಲಿರಲಿ ಅಥವಾ ಸಹ್ಯಾದ್ರಿ ಉತ್ಸವದಲ್ಲಿರಲಿ, ಯಾರೋ ಇಬ್ಬರು ಹುಡುಗರಿಗೆ ನೀವು ಹೋಗಿಬಿಟ್ಟಿದ್ದು ಪ್ರಚಾರ ಮಾಡಿ, ನಾವು ಅಡ್ವರ್ಟೈಸ್ಮೆಂಟ್ ದುಡ್ಡಿರಲಿಲ್ಲ, ಹೋಗಿ ಪ್ರಚಾರ ಮಾಡಬೇಕಾದ್ರೆ ಬಸ್ಸಲ್ಲಿ ಇಲ್ಲಿ ಹತ್ತವ್ರು, ಈ ಸ್ಟಾಪಲ್ಲಿ ಹತ್ತವ್ರು, ಇನ್ನೊಂದು ಸ್ಟಾಪ್ ಇಳಿಯೋ ತನಕ ಬಸ್ನಲ್ಲಿ ಒಂದು ಬ್ಯಾನರ್ ಹಿಡ್ಕೊಂಡು ಮಾತಾಡಿ ಏನು ಎತ್ತ ಸಹ್ಯಾದ್ರಿ ಉತ್ಸವ ಅಂದರೆ ಏನು, ಚುನಾವಣೆ, ಇವುಗಳೆಲ್ಲ ಮಾತಾಡಿ ಇಳಿದು ಬರು. ಈ ಥರದ ವಾಲಂಟಿಯರ್ಸನ್ನು ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ವಾಲಂಟಿಯರ್ಸನ್ನು ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ಅಟ್ಯಾಚ್ಮೆಂಟ್ಸೇ ನಾನೇ ಅಲ್ಲೇ ಒಂದು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದಲಿಕ್ಕೆ ನನ್ನದೇ ಆದ ಒಂದು ಲೈಬ್ರರಿಯನ್ನು ಕೂಡ ಈಗ ಮಾಡಿದ್ದೇನೆ. ಫ್ರೀಯಾಗಿ ಯಾರಾದರೂ ಓದಿ, ನಮಗೆ ಓದಲಿಕ್ಕೆ ಅವಕಾಶ, ಕಂಪ್ಯೂಟರ್ ಇದೆ, ಎಲ್ಲ ಕಾಂಪಿಟೇಟಿವ್ ಬುಕ್ಸ್ ಇದೆ, ಒಳ್ಳೆ ವಾತಾವರಣ ಇದೆ ಕೂತ್ಕೊಂಡು ಓದಲಿಕ್ಕೆ. ನೀವು ಕೂತ್ಕೊಂಡು ಓದಿ, ಆನ್ಲೈನಲ್ಲಿ ಬೇಕಾದ್ರೆ ನಿಮಗೆ ಏನು ಸೌಕರ್ಯ ಬೇಕು ನಾವು ಕೊಡ್ತೀವಿ, ಫ್ರೀಯಾಗಿ ಓದಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನನ್ನದೇ ಆದ ಒಂದು ಲೈಬ್ರರಿಯನ್ನು ಮಾಡಿದೆ. ಅದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ನೀವು ಹೇಳ್ದಂಗೆ ಈ ರೀತಿಯಾಗಿ ಒಂದು ತಂಡವನ್ನು ಕಟ್ಟೋದ್ರಿಂದ, ಅವರಿಗೆ ಸ್ಫೂರ್ತಿಯನ್ನು ಕೊಡೋದ್ರಿಂದ ಈ ಕಾನೂನನ್ನು ಕಾಪಾಡುವಂತಹ ಕೆಲಸಗಳು ಕೂಡ ಸಾಕಷ್ಟು ಆಗುವಂತ ಇಲ್ಲ. ಅದರಲ್ಲಿ ಬಹಳ ಪರಿಣಾಮ ಅಂದರೆ ನೇರವಾಗಿ ಗೊತ್ತಾಗೋದಿಲ್ಲ, ಇಂಡೈರೆಕ್ಟ್ಲಿ ಪರೋಕ್ಷವಾಗಿ ಆ ಮಕ್ಕಳಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಬೆಳೆಯುತ್ತೆ. ಆ ಸಾಮಾಜಿಕ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ವ್ಯಕ್ತಿಯನ್ನು ಅಡ್ಡದಾರಿ ಇಡಿಸೋದಿಲ್ಲ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಿಲ್ಲ. ಹಾಗಾಗಿ ಆ ಜವಾಬ್ದಾರಿಯೇ ಆ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಬಂದಾಗ ಈ ಕಾನೂನು ಅವ್ಯವಸ್ಥೆ ಆಗೋಕ್ಕೆ ಸಾಧ್ಯತೆಯೇ ಇಲ್ಲ. ಹೌದು, ಆ ನಿಟ್ಟಿನಲ್ಲಿ ತುಂಬ ಸಹಕಾರಿಯಾಗಿದೆ. ನೀವು ಶಿವಮೊಗ್ಗನ ಬಿಡಬೇಕಾದ್ರೂ ಕೂಡ ಶಿವಮೊಗ್ಗ ಜನರಲ್ಲಿ ದಯಾನಂದ್ ಅವರು ಶಿವಮೊಗ್ಗನ ಬಿಡಬಾರ್ದು ಎನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇತ್ತು ಸರ್. ತುಂಬ ಇತ್ತು. ಯಾಕೆ ಟ್ರಾನ್ಸ್ಫರ್ ಆಯಿತು ಅಂತ ನನಗಿನ್ನೂ ಗೊತ್ತಿಲ್ಲ. ಸಡನ್ ಟ್ರಾನ್ಸ್ಫರ್ ಆಯಿತು. ಬಹುಶಃ ನಾನು ಕೊನೆ ದಿವಸ ನನಗೆ ಎಲ್ಲ ಮೀಡಿಯಾದವ್ರು ಹೇಳಿದ್ದು, ನಿಮಗೆ ಪ್ರಚಾರ ಜಾಸ್ತಿ ಆಯಿತು. ನಾನು ಪ್ರಚಾರ ಕೇಳಿರ್ಲಿಲ್ಲಲ್ಲ, ನೀವು ಯಾರನ್ನೂ ನಾನು ಮಾಡಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು, ನಿಮ್ಮ ಕೆಲಸ ಮಾಡಿದ್ರೆ ನಾವು ಹೇಳಿದ್ವಿ, ಅದು ತಡ್ಕೊಳ್ಳಿಕ್ಕಾಗಲಿಲ್ಲ ಇಲ್ಲಿ ಪ್ರಜಾಪ್ರತಿನಿಧಿಗಳಿಗೆ ಅನ್ನೋ ಮಾತನ್ನು ಬಂತು. ವಾಟ್ ಎವರ್ ಇಟ್ ಈಸ್, ನನಗೆ ಅದ್ರ ಬಗ್ಗೆ ಟ್ರಾನ್ಸ್ಫರ್ ಬಗ್ಗೆ ನನಗೇನು ಇಲ್ಲ. ನನಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಹೋಗ್ಲಿಕ್ಕೆ ರೆಡಿ ಇರ್ತೇನೆ. ಐ ಆಮ್ ನಾಟ್ ಪರ್ಟಿಕ್ಯುಲರ್ ಎನಿ ಪೋಸ್ಟ್. ಹಾಗಾಗಿ ನಾವು ಸಮರ್ಥರಿದ್ರೆ ನಮ್ಮನ್ನು ಹುಡಿಕೊಂಡು ಬರ್ತವೆ.